ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಶಾಸಕರಾಗಿರುವಂತ ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತ ಬಹುದೊಡ್ಡ ಆರೋಪ ಅದು. ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ನಿಂತಿಲ್ಲ, ಇನ್ನೂ ಕೂಡ ಸಂಘರ್ಷ ಮುಂದುವರೆದಿದೆ. ಅದು ಅಧ್ಯಕ್ಷ ಚುನಾವಣೆಗೆ ಮಾತ್ರ ಅಲ್ಲ ಆಗಿದ್ದು, ಡಿಸಿಸಿ ಬ್ಯಾಂಕ್ನ ಚುನಾವಣೆಗೆ ಮಾತ್ರ ಅಲ್ಲ, ಅದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇಂದು ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿದೆ. ಡಿಸಿಸಿ ಬ್ಯಾಂಕ್ ನೌಕರರಿಂದ ನೌಕರರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರಣ್ಣವರ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ನೌಕರರಿಂದ ಜಿಲ್ಲೆಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತದೆ. ಎಕ್ಸೆಪ್ಟ್ ಅಥಣಿಯನ್ನ ಹೊರತುಪಡಿಸಿ ಅಥಣಿ ಶಾಸಕ ಸವದಿ ಮತ್ತು ಪುತ್ರನ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಅವರು ಹಲ್ಲೆಯನ್ನ ಮಾಡಿದ್ದಾರೆ, ಇದೆಷ್ಟು ಮಟ್ಟಿಗೆ ಸರಿ, ಅವರನ್ನು ಬಂಧಿಸಬೇಕು, FIR ಆಗಬೇಕು ಅಂತೆಲ್ಲ ಪ್ರತಿಭಟನೆ ನಡೆಯುತ್ತೆ. ಹಲ್ಲೆ ಸಂಬಂಧ ಸವದಿ ಮತ್ತು ಅವರ ಪುತ್ರ ಸೇರಿದಂತೆ 8 ಜನರ ವಿರುದ್ಧ FIR ಆಗಿದೆ. ನಿಂಗಪ್ಪ ಕರಣ್ಣವರ್ ಮೇಲೂ ಕೂಡ FIR ದಾಖಲಾಗಿದೆ. ಶಾಸಕ ಸವದಿ ವಿರುದ್ಧ ಸಿಡಿದೆದ್ದಿರುವಂಥದ್ದು ಡಿಸಿಸಿ ಬ್ಯಾಂಕ್ನ ನೌಕರರನ್ನ ಮನವೊಲಿಸಲಿಕ್ಕೆ ಆಡಳಿತ ಮಂಡಳಿ ಸಭೆಯನ್ನ ಮಾಡ್ತಾರೆ. ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಸಭೆ ನಡೆದಿತ್ತು ನಿನ್ನೆ, ಅದು ವಿಫಲ ಆಗಿತ್ತು. ಮತ್ತೊಂದೆಡೆ ಸವದಿ ಪರವಾಗಿಯೂ ಕೂಡ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸವದಿ ಅವರ ಪಾತ್ರ ಇಲ್ಲ ಅಂತ ಹೇಳ್ತಾ ಅಧ್ಯಕ್ಷರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಷಡ್ಯಂತ್ರವನ್ನ ಮಾಡಲಾಗ್ತದೆ. ಲಕ್ಷ್ಮಣ್ ಸವದಿ ಅವರ ವಿರುದ್ಧ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಲಕ್ಷ್ಮಣ್ ಸವದಿ ಮತ್ತೆ ಅವರ ಪುತ್ರ ಸೇರಿದಂತೆ 8 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರಣ್ಣವರ್ ಹಾಲುಮತದ ಸಮಾಜದವರು. ಈ ಹಲ್ಲೆ ಪ್ರಕರಣವನ್ನ ಅಥಣಿ ಹಾಲುಮತ ಸಮುದಾಯ ಖಂಡಿಸಿತ್ತು. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತ ಹಾಲುಮತ ಸಮಾಜದ ಮುಖಂಡ ಸತ್ಯಪ್ಪ ಬಾಗೆನ್ನವರ ಸವದಿ ವಿರುದ್ಧ ಕಿಡಿಕಾರಿದ್ರು. ಈಗ ಸತ್ಯಪ್ಪ ಬಾಗೆನ್ನವರ ಮಾತಿಗೆ ಹಾಲುಮತ ಇನ್ನೂ ಕೆಲವು ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸವದಿ ಬೆನ್ನಿಗೆ ನಿಲ್ಲಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಥಣಿಯಲ್ಲಿ. ನಿನ್ನೆ ಏನು ಸತ್ಯಪ್ಪ ಬಾಗೇನವರು ನಮ್ಮ ಹಾಲುಮತ ಸಮಾಜ ತೆಗೆದುಕೊಂಡು ಏನೊಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟರು, ಅದಕ್ಕೆ ನಮ್ಮ ತಾಲೂಕು ಹಾಲುಮತ ಸಮಾಜದ ಸಂಘಕ್ಕಾಗಲಿ ಅಥವಾ ಸಮಾಜಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಸಂಘದ ಅಧ್ಯಕ್ಷನಾಗಲಿ ಸಂಘದ ಹಿರಿಯರನ್ನಾಗಲಿ ಸಮಾಜದವರಲ್ಲಿ ಯಾರನ್ನೂ ಕೇಳಾರ್ದ ಅವ್ರು ಹೀರೋ ಆಗ್ಲಕ್ಕ ಅವ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಹಾಲುಮತ ಸಮಾಜಕ್ಕೆ ಅದಕ್ಕೆ ಆ ಹೇಳಿಕೆಗೆ ಯಾವುದೇ ಸಂಬಂಧ ಇಲ್ಲ, ಅವ್ರ ವೈಯಕ್ತಿಕ ಹೇಳಿಕೆ ಅದ. ಮತ್ತು ಸತ್ಯಪ್ಪ ಬಾಗೇನವರು ಇದು ಒಂದೇ ಸಲ ಅಲ್ಲ, 3 ಸಲ ಅವರು ಸಮಾಜವನ್ನು ತಗೊಂಡು ಹೇಳಿಕೆ ಕೊಡ್ಲಾಕತ್ತಾರ. 2018ರಾಗೂ ಲಕ್ಷ್ಮಣ್ ಸವದಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯದವರಿಗೆ ಬೇದಾರ್ಥ ಹೇಳಿಕೆಯಿಂದ ಇಡೀ ತಾಲೂಕು ಮೇಲೆ ಪ್ರಚಾರ ಮಾಡಿದರು. ಪ್ರತಿ ಸಲ ಹಾಲುಮತ ಸಮಾಜ ಏನು ವಿಷಯ ಏನದ, ಏನು ವಿಷಯ, ಯಾವ್ದ್ರ ಸಂಬಂಧ ಹಾಲುಮತ ಸಮಾಜ ಹೇಳ್ತಾರು? ಇಂಥ ಕೆಲಸ ಮಾಡ್ಲತ್ತಿದ್ವಿ ಹಾಲುಮತ ಸಮಾಜ ಎಲ್ಲ ಕೊಟ್ಟರು ಮತ್ತು ಬರೀ ಬತ್ತು ಕರಿಬೇಕು ನಮ್ಮನ್ನ. ಹಾಲುಮತ ಸಮಾಜ ಯಾವ್ದ್ರ ಸಂಬಂಧ ಅಂತಾರು? ರಾಜಕೀಯ ನಿಮ್ಮ ದ್ವೇಷ ಇದ್ರೆ ನೀವು ಇಂಡಿವಿಜುವಲ್ ಅದು ಮಾಡ್ಬೋದು, ಆದ್ರೆ ಸಮಾಜನ ದಯಮಾಡಿ ತರಬಾರ್ದು. ತಾವು ಹೇಳ್ತೀನಿ, ಯಾರಿಗೆ ಯಾರನ್ನ ಅಂದಾರಲ್ಲ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ನಾನು ನಾಳೆ ಅಧ್ಯಕ್ಷದ ನಾನು ಸಮಾಜ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್, ಹಲ್ಲೆ ಪ್ರಕರಣ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ? ಪೃಥ್ವಿರಾಜ್, ಹಲ್ಲೆ ಪ್ರಕರಣ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಏನು ಮಾಜಿ DCM ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರ ಚಿದಾನಂದ್ ಸವದಿ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರು ದಾಖಲಾಗಿದೆ. ಜೊತೆಗೆ A1 7ರಿಂದ 8 ಜನ ಏನು ಅಪರಿಚಿತರು ಅಂತ ತೋರಿಸಲಾಗಿದೆ. A2 ಚಿದಾನಂದ್ ಸವದಿ, A3 ಲಕ್ಷ್ಮಣ್ ಸವದಿ ಅಂತೇಳಿ FIR ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ನಾನು DCC ಬ್ಯಾಂಕ್ ನ ನೌಕರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಭೇಟಿಯಾದಕ್ಕೆ ಹೋದಾಗ ನನ್ನ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿ ನನ್ನ ಮೇಲೆ ಏನು ಲಕ್ಷ್ಮಣ್ ಸವದಿ ಅವರು ಮತ್ತು ಅವರ ಪುತ್ರ ಹಾಗೇನೆ ಅವರ ಬೆಂಬಲಿಗರು ಹಲ್ಲೆ ಮಾಡಿದ್ರು ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರ್ತಕ್ಕಂಥದ್ದು. ದೂರು ದಾಖಲಿಸಬೇಕು ಅಂತೇಳಿ DCC ಬ್ಯಾಂಕ್ ನೌಕರರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು. ಸದ್ಯ ಈಗ ದೂರು ಅಥಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಲಕ್ಷ್ಮಣ್ ಸವದಿ ವಿರುದ್ಧ. ಮತ್ತು ಏನು ನೌಕರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರ್ಯಣ್ಣವರ ವಿರುದ್ಧ ಕೂಡ ಮತ್ತೊಂದು FIR ದಾಖಲಾಗಿದೆ. ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತೇಳಿ ಲಕ್ಷ್ಮಣ್ ಸವದಿ ಅವರ ಬೆಂಬಲಿಗರು ಅಥಣಿ ಪೊಲೀಸ್ ಠಾಣೆಯಲ್ಲಿ ನಿಂಗಪ್ಪ ವಿರುದ್ಧ ದೂರನ್ನ ದಾಖಲಿಸಿರ್ತಕ್ಕಂಥದ್ದು. ಈಗ ಏನು ಗಾಯಗೊಂಡ ನಿಂಗಪ್ಪ ಅವರನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಈ ವಿಚಾರ ಈಗ ರಾಜ್ಯ ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇವತ್ತು DCC ಬ್ಯಾಂಕ್ ನೌಕರರು ತಮ್ಮ ಕರ್ತವ್ಯವನ್ನ ಬಿಟ್ಟು ಬೀದಿಗಿಳಿತಾರೆ ಅಂತ ಹೇಳಿ ಮಾಹಿತಿ ಇತ್ತು. ಆದ್ರೆ ಈಗ ಏನು DCC ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ನಿರಂತರವಾಗಿ ಒಂದು ಸಂಧಾನ ಸಭೆಯನ್ನು ಮಾಡಿದ್ರು. ಸಂಧಾನ ಸಭೆಯು ಕೂಡ ವಿಫಲಗೊಂಡಿರ್ತಕ್ಕಂಥದ್ದು. ಇವತ್ತು ಅರ್ಧದಷ್ಟು ನೌಕರರು DCC ಬ್ಯಾಂಕ್ಗೆ ಬಂದು ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ 101 DCC ಬ್ಯಾಂಕ್ ನ ಶಾಖೆಗಳಿವೆ. ಅದೇ ರೀತಿ 756ಕ್ಕೂ ಹೆಚ್ಚು ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಏನು ಇಡೀ ಎಲ್ಲ ಸಿಬ್ಬಂದಿಯನ್ನ ಬ್ಯಾಂಕ್ ನ ಬಿಟ್ಟರೆ ಬ್ಯಾಂಕ್ ನಲ್ಲಿ ಬ್ಯಾಂಕ್ ಮುಚ್ಚಬೇಕಾಗುತ್ತೆ. ಜೊತೆಗೆ
ಜೊತೆಗೆ ಏನು ಅಂತಂದ್ರೆ ಗ್ರಾಹಕರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅರ್ಧದಷ್ಟು ಸಿಬ್ಬಂದಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿ ಇನ್ನರ್ಧಷ್ಟು ಸಿಬ್ಬಂದಿ ಈಗ ಪ್ರತಿಭಟನೆ ಮಾಡಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು ಲಕ್ಷ್ಮಣ್ ಸವದಿ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ಜಿಲ್ಲೆಯಾದ್ಯಂತ ಇರ್ತಕ್ಕಂಥದ್ದು DCC ಬ್ಯಾಂಕ್ ನೌಕರರು ಬೆಳಗಾವಿಗೆ ಬಂದು ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣ ಸಾಕಷ್ಟು ಏನು ಸಂಚಲನ ಕಾರಣವಾಗಿದೆ. ಇವತ್ತು ಅಥಣಿಯಲ್ಲೂ ಕೂಡ ಲಕ್ಷ್ಮಣ್ ಸವದಿ ಬೆಂಬಲಿಗರು ಲಕ್ಷ್ಮಣ್ ಸವದಿ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತದೆ ಅಂತ ಹೇಳಿ ಏನು ಆರೋಪಿಸಿ ಚಿದಾನಂದ ಸೌದಿ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಪ್ರಕರಣ ಈಗ ನಿಂಗಪ್ಪ ಹಲ್ಲೆಗೊಳಗಾದ ನಿಂಗಪ್ಪ ವಿರುದ್ಧವೂ ಕೂಡ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ ಮತ್ತು ಅವರು ಕೊಟ್ಟ ಕೇಸ್ ಕೂಡ ಲಕ್ಷ್ಮಣ್ ಸವದಿ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು. ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆಯುವಂತ ಸಾಧ್ಯತೆ ಇದೆ. ಈಗ ಅದನ್ನ ಸಂಧಾನವನ್ನ DCC ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ನಿನ್ನೆ ಯಾವುದೇ ಕಾರಣಕ್ಕೂ ನೀವು ಏನು ನೌಕರರು ಗೈರಾಜರಾಗಬೇಡಿ ಮತ್ತು ಏನು ಬ್ಯಾಂಕ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಆ ಸಂಧಾನ ಈಗ ಅರ್ಧದಷ್ಟು ಫಲಪ್ರದ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಬ್ಯಾಂಕ್ ನೌಕರರು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಏನು ಲಕ್ಷ್ಮಣ್ ಸವದಿ ವಿರುದ್ಧ ಷಡ್ಯಂತ್ರ ಮಾಡಲಾಗುತ್ತೆ ಅಂತ ಹೇಳಿ ಆರೋಪಿಸಿ ಅಥಣಿಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಯಲಿದೆ. ಪೃಥ್ವಿರಾಜ್, ಅಲ್ಲ, ಈಗ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆ ಆಗಿತ್ತಲ್ಲ, ಅದಕ್ಕೆ DCC ಬ್ಯಾಂಕ್ನ ಅಧ್ಯಕ್ಷರಾಗಿರ್ಬೋದು ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಅವರ ರಿಯಾಕ್ಷನ್ ಎಲ್ಲ ಹೇಗಿದೆ ಅಂತ ಕಣ್ಸಿದಾರ ಹೋಗ್ಲಿ? ಪೃಥ್ವಿರಾಜ್ ಹಾರ್ನಳ್ಳಿ ಇದುವರೆಗೂ ಕೂಡ ಯಾರು ಈ ಒಂದು ಪ್ರಕರಣವನ್ನ ಖಂಡಿಸುವಂತ ಕೆಲಸ ಮಾಡಿಲ್ಲ. ಏನು ಜಾರಕಿಹೊಳಿ ಬ್ರದರ್ಸ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನಾವು ಬ್ಯಾಂಕ್ ನೌಕರರ ಹಿತವನ್ನ ಕಾಪಾಡ್ತೀವಿ ಮತ್ತು ಏನು ಬ್ಯಾಂಕ್ ನಲ್ಲಿ ಠೇವಣಿ ಇಟ್ಟ ಗ್ರಾಹಕರ ಹಿತವನ್ನ ಕಾಪಾಡ್ತೀವಿ ಅಂತ ಹೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು ಮತ್ತು ಬಾಲಚಂದ್ರ ಜಾರಕಿಹೊಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಈಗ ತಮ್ಮದೇ ಬ್ಯಾಂಕ್ ನ ಯೂನಿಯನ್ ನೌಕರರ ಸಂಘದ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ ಆದ್ರೂ ಕೂಡ ಅವರು ಖಂಡನೆ ಮಾಡಿಲ್ಲ. ಜೊತೆಗೆ ಏನು ಅಂತಂದ್ರೆ ಈ ಒಂದು ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮವನ್ನು ಕೈಗೊಳ್ಬೇಕು ಅದು ಕೂಡ ಇದುವರೆಗೂ ಕೈಗೊಂಡಿಲ್ಲ. ಅವರು ಕೇವಲ ಬ್ಯಾಂಕ್ನವರು ಪ್ರತಿಭಟನೆ ಮಾಡಬೇಡಿ ಅದನ್ನ ತಡೆ ಹಿಡಿಯ ನಿಟ್ಟಿನಲ್ಲಿ ಕೂಡ ಹೆಚ್ಚಿನ ಏನು ಮುತುವರ್ಜಿ ವಹಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಈಗ ಬ್ಯಾಂಕ್ ನೌಕರರು ಕೂಡ ಆತಂಕಗೊಳಗಾಗಿದ್ದಾರೆ. ಯಾಕಂದ್ರೆ ಈ ರೀತಿ ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಈ ರೀತಿ ಆದ್ರೆ ನಮ್ಮಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಕೂಡ ಅವರು ಸಾಕಷ್ಟು ಯೋಚನೆ ಮಾಡುವಂತ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈಗ ಏನು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಇದನ್ನ ಯಾರು ಕೂಡ ಇದು ಬಹಿರಂಗವಾಗಿ ಖಂಡಿಸಿಲ್ಲ. ಯಾಕಂದ್ರೆ ಬಹುತೇಕವಾಗಿ 16 ಜನ DCC ಬ್ಯಾಂಕ್ ನಿರ್ದೇಶಕರ ಪೈಕಿ ಶಾಸಕರು ಮಾಜಿ ಶಾಸಕರೇ ಅತಿ ಹೆಚ್ಚು ಇದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.